ನಮಸ್ಕಾರ ಸ್ನೇಹಿತರೆ, ಇವತ್ತು ಶತವಾಹನರ ಪ್ರಮುಖವಾದ ಪಾಯಿಂಟ್ಸ್ಗಳನ್ನು ನೋಡೋಣ. ಸಿಮುಖ ಈ ವಂಶದ ಸ್ಥಾಪಕ ಸ್ನೇಹಿತರೆ. ಸಿಮುಖನು ಈ ವಂಶದ ಸ್ಥಾಪಕ. ಪ್ರತಿಷ್ಠಾನ ಇವರ ಶತವಾಹನರ ರಾಜಧಾನಿ ಆಗಿತ್ತು ಸ್ನೇಹಿತರೆ. ಇವತ್ತಿನ ಮಹಾರಾಷ್ಟ್ರದ ಪೈತಾನ ಅಂತಲೂ ಕರೆಯುತ್ತಾರೆ ಸ್ನೇಹಿತರೆ. ಆಲ ಇವರ 17ನೇ ದೊರೆ. ಇವನೇ ಸ್ವತಃ ವಿದ್ವಾಂಸನಾಗಿದ್ದು ಪ್ರಕೃತ ಭಾಷೆಯಲ್ಲಿ ಗತ ಸಪ್ತಪದಿ ಎಂಬ ಕೃತಿಯನ್ನು ರಚಿಸಿದ್ದಾನೆ ಸ್ನೇಹಿತರೆ. ಗೌತಮಿಪುತ್ರ ಶತಕರ್ಣಿ ಇವನು ಸಾಮಾನ್ಯ ಶಕ 606-630 ಆಳಿದನು ಸ್ನೇಹಿತರೆ. ಈ ವಂಶದ ಪ್ರಸಿದ್ಧ ದೊರೆ. ಇವನಿಗೆ ತ್ರೈಸಮುದ್ರ ತ್ವರಿಪಿತವಾಹನ ಅಂತ ಬಿರುದಿತ್ತು ಸ್ನೇಹಿತರೆ. ಮತ್ತು ಶಾಖಾಯದನ ಪಾಯ್ಲಾವ ನಿಶೋಧನ ಪ್ರಮುಖ ಬಿರುದುಗಳು ಸ್ನೇಹಿತರೆ ಇವನು. ನೆಕ್ಸ್ಟ್ ಬಂದುಬಿಟ್ಟು ಶತವಾಹನ ವಂಶವು ದಕ್ಕನಿನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶವಾಗಿದೆ ಸ್ನೇಹಿತರೆ. ಸಾಮಾನ್ಯ ಶಕ ಪೂರ್ವ 220 ವೇಳೆಗೆ ಸಿಮುಖನು ಸ್ವತಂತ್ರವಾಗಿ ಶ್ರೀಕಾಕುಲಂ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು ಸ್ನೇಹಿತರೆ. ಗೌತಮಿಪುತ್ರ ಶತಕರ್ಣಿ ಇಂದ ಶಾಲಿವಾಹನ ಶಕೆಯು ಪ್ರಾರಂಭವಾಯಿತು ಅಂತ ತಿಳಿದು ಬಂದಿದೆ ಸ್ನೇಹಿತರೆ. ಯಜ್ಞಾಶ್ರೀ ಶತಕರ್ಣಿಯು ಈ ವಂಶದ ಕೊನೆಯ ಅರಸ ಸ್ನೇಹಿತರೆ. ಕಾರ್ಲಿಯಲ್ಲಿ ಚೈತ್ಯಾಲಯವನ್ನು ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲನು ನಿರ್ಮಿಸಿದನು ಸ್ನೇಹಿತರೆ. ನೆಕ್ಸ್ಟು ಕಾದಂಬರು ಸ್ನೇಹಿತರೆ. ಕಾದಂಬರ ಪ್ರಮುಖವಾದ ಪಾಯಿಂಟ್ಸ್ಗಳು. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶ ಇವರದಾಗಿದೆ ಸ್ನೇಹಿತರೆ. ಇವರ ರಾಜಧಾನಿ ಬನವಾಸಿ, ಈ ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸ್ನೇಹಿತರೆ. ಇದು ಕೂಡ ಕ್ವಶನ್ ಆಗಿದೆ. ಮಯೂರವರ್ಮನು ಇವರ ಸ್ಥಾಪಕ ಸ್ನೇಹಿತರೆ. ಲಾಂಛನ ಇವತ್ತು ಸಿಂಹ ಸ್ನೇಹಿತರೆ. ಚಿತ್ರದುರ್ಗದ ಚಂದ್ರವಳ್ಳಿಯ ಶಾಸನದ ಪ್ರಕಾರ ಮಯೂರವರ್ಮನು ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಎತ್ತರಿಸಿದನೆಂದು ತಿಳಿದು ಬಂದಿದೆ ಸ್ನೇಹಿತರೆ. ಮೊದಲು ಪ್ರಾಕೃತ, ನಂತರ ಇವರು ಸಂಸ್ಕೃತ ರಾಜಭಾಷೆ ಆಗಿತ್ತು ಸ್ನೇಹಿತರೆ ಇವರದು. ಕನ್ನಡವು ಜನಪರ ಭಾಷೆ ಆಗಿತ್ತು. ಪ್ರಾಚೀನವಾದ ಹಲ್ಮಿಡಿ ಶಾಸನವು 5ನೇ ಶತಮಾನದಲ್ಲಿ ರೂಢಿಯಲ್ಲಿದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸಿಕೊಡುತ್ತದೆ ಸ್ನೇಹಿತರೆ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಹಲ್ಮಿಡಿ ಶಾಸನವಾಗಿದೆ ಸ್ನೇಹಿತರೆ. ಇದನ್ನು ಕಾಕಸ್ತವರ್ಮನು ಕಾಲದ್ದಾಗಿದೆ ಅಂತ ತಿಳಿದು ಬಂದಿದೆ ಸ್ನೇಹಿತರೆ. ಮಳವಳ್ಳಿ ಶಾಸನವು ಪ್ರಾಕೃತ ಭಾಷೆಯ ಪರಿಚಯ ನೀಡುತ್ತದೆ ಸ್ನೇಹಿತರೆ. ತಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಕಾದಂಬರ ಇವರು ಪ್ರಮುಖವಾದ ಪಾಯಿಂಟ್ಸ್ಗಳು. ನೆಕ್ಸ್ಟ್ ಸ್ನೇಹಿತರೆ, ತಲಕಾಡಿನ ಗಂಗರು ಸಾಮಾನ್ಯ ಶಕ 350 1004 ಆಳಿದರಂತ ತಿಳಿದು ಬಂದಿದೆ. ಗಂಗಾ ವಂಶದ ಸಂಸ್ಥಾಪಕ ತಮ್ಮನ್ನು ಇಕುಕ್ಷ ವಂಶದವರೆಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಕೂವಲಾಲ ಅಂದರೆ ತಲಕಾಡು ಹಾಗೂ ಮಾನ್ಯಪುರ, ಈಗಿನ ಮಣ್ಣೆ, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ರಾಜ್ಯವಾಳಿದರು ಸ್ನೇಹಿತರೆ ಇವರು. ದಾಂಡಿಗನಿಂದ ಪ್ರಾರಂಭವಾದ ಗಂಗಾವಳಿ ರಾಜ್ಯವು ಸುಮಾರು 27 ಮಂದಿ ರಾಜರುಗಳಿಂದ ಆಳಲ್ಪಟ್ಟಿತ್ತಂತ ತಿಳಿದು ಬಂದಿದೆ. ದುರ್ವಿನೀತನು ಗಂಗಾ ಅರಸರಲ್ಲೇ ಪ್ರಸಿದ್ಧನಾದ ಅರಸ ಸ್ನೇಹಿತರೆ. ಕೆರೆಗಳನ್ನು ನೀರಾವರಿಗಾಗಿ ಕಟ್ಟಿಸಿದನೆಂದು ನಳ್ಳಾಳ ತಾಮ್ರಪಟಗಳಿಂದ ತಿಳಿದು ಬರುತ್ತದೆ ಸ್ನೇಹಿತರೆ. ದುರ್ವಿನೀತನು ಕೆರೆಗಳನ್ನು ಕಟ್ಟಿಸಿದನೆಂದು ತಿಳಿದು ಬರುತ್ತದೆ ಸ್ನೇಹಿತರೆ. ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನವಾಗಿದೆ ಸ್ನೇಹಿತರೆ ಇವರು ಗಂಗರು. ಸುಮಾರು 650 ವರ್ಷಗಳ ಕಾಲ ಆಳಿದರು ಸ್ನೇಹಿತರೆ. ಹೆಚ್ಚು ಕೋಲಾರ ಅಂದರೆ ಇವತ್ತಿನ ಕೂವಲಾಲಪುರ ಇದೆಯಲ್ಲ, ಮತ್ತು ತಲಕಾಡು, ತಲವನಾಪುರಗಳು ಇವರ ಪ್ರಮುಖ ರಾಜಧಾನಿಗಳಾಗಿದ್ದವು ಸ್ನೇಹಿತರೆ. ಇವು ಕೊಂಕಣಿ ವರ್ಮ ಸ್ನೇಹಿತರೆ. ಇದು 6ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ದಲ್ಲಿದೆ. ಕೊಂಕಣಿ ವರ್ಮ ಈ ಮನೆತನದ ಸ್ಥಾಪಕ ಅಂತ ತಿಳಿದು ಬರುತ್ತದೆ. ಆದರೆ ಇಕುಕ್ಷು ವಂಶದವರು ಕೂಡ ಅಂತ ಹೇಳಿಕೊಂಡಿದ್ದಾರೆ ಇವರ ಬಗ್ಗೆ ಸರಿಯಾಗಿ ಮಾಹಿತಿ ಟೆಕ್ಸ್ಟ್ ಬುಕ್ದಲ್ಲಿ ಇರೋದು ಮಾತ್ರ ನಾನು ಪಾಯಿಂಟ್ಸ್ ಮಾಡಿರೋದು ಸ್ನೇಹಿತರೆ. ಕೊಂಕಣಿ ವರ್ಮ ಈ ಮನೆತನದ ಸ್ಥಾಪಕ. ಮದಗಜ ಇವರ ಲಾಂಛನವಾಗಿತ್ತು ಸ್ನೇಹಿತರೆ. ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದ ದುರ್ವಿನೀತನು ಸಂಸ್ಕೃತ ಕವಿ ವಿದ್ವಾಂಸನಾಗಿದ್ದನು ಸ್ನೇಹಿತರೆ. ಅವನು ದುರ್ವಿನೀತ ಸಂಸ್ಕೃತ ಕವಿ ಭಾರವಿಯ ಕೀರ್ತಾರ್ಜುನೀಯ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯ ಅಂದರೆ ವಿಮರ್ಶೆ ಬರೆದನು ಸ್ನೇಹಿತರೆ. ದುರ್ವಿನೀತನ ಇದನ್ನಲ್ಲ ಅವನು ಭಾರವಿಯ ಕೀರ್ತಾರ್ಜುನೀಯ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯ ಅಂದರೆ ವಿಮರ್ಶೆ ಬರೆದನಂತ ತಿಳಿದು ಬಂದಿದೆ ಸ್ನೇಹಿತರೆ. ಮತ್ತು ಗುಣಾಢ್ಯನ ಒಡ್ಡಕಥನವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದನು ಸ್ನೇಹಿತರೆ ದುರ್ವಿನೀತನು. ಮತ್ತು ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ವಿನೀತನು ಒಬ್ಬನೆಂದು
ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ನಿತನು ಒಬ್ಬನೆಂದು ಕವಿರಾಜ್ಯ ಮಾರ್ಗದಲ್ಲಿ ಶ್ರೀವಿಜಯ ಹೇಳುತ್ತಾನೆ ಸ್ನೇಹಿತರೆ. ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಸ್ನೇಹಿತರೆ. ಶ್ರೀ ಪುರುಷನು ಗಜಶಾಸ್ತ್ರ ಎಂಬ ಕೃತಿಯನ್ನು ಬರೆದಿದ್ದಾನೆ. ಗಂಗರ ಪ್ರಧಾನಿಯಾದ ಚಾಮುಂಡರಾಯನು ಚಾಮುಂಡರಾಯ ಪುರಾಣ ಎಂಬ ಕೃತಿಯನ್ನು ಕನ್ನಡದಲ್ಲಿ ರಚಿಸಿದ್ದಾನೆ ಸ್ನೇಹಿತರೆ. ಗೊಮ್ಮಟೇಶ್ವರ ಮೂರ್ತಿಯನ್ನು 58 ಅಡಿ ಇದೆ ಸ್ನೇಹಿತರೆ. ಇದು 4ನೇ ರಾಜಮಲ್ಲನ ಮಂತ್ರಿಯಾಗಿದ್ದ ಚಾಮುಂಡರಾಯನು ನಿರ್ಮಿಸಿದನು ಸ್ನೇಹಿತರೆ. ಸಾಮಾನ್ಯ ಶಕ 983ರಲ್ಲಿ. ಇಮ್ಮಡಿ ಮಾಧವನ ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದನು ಸ್ನೇಹಿತರೆ. ಇಮ್ಮಡಿ ಮಾಧವನ ಇದನ್ನಲ್ಲ ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದನು ಸ್ನೇಹಿತರೆ. ದುರ್ನಿತನು ಶಬ್ದಾವತಾರ ಸಂಸ್ಕೃತ ಕೃತಿಯ ರಚಿಸಿದ್ದಾನೆ ಸ್ನೇಹಿತರೆ. ದುರ್ನಿತನು ಶಬ್ದಾವತಾರ ಎಂಬ ಸಂಸ್ಕೃತ ಕೃತಿಯನ್ನು ರಚಿಸಿದ್ದಾನೆ ಸ್ನೇಹಿತರೆ. ಶ್ರೀ ಪುರುಷನು ಗಜಶಾಸ್ತ್ರವನ್ನು ಬರೆದಿದ್ದಾನೆ ಸ್ನೇಹಿತರೆ. 2ನೇ ಶಿವಮಾಧವನು ಗಜಾಷ್ಟಕ ಕನ್ನಡ ಕೃತಿಯನ್ನು ರಚಿಸಿದ್ದಾನೆ ಸ್ನೇಹಿತರೆ. ಇವನು ನೋಡಿ ಕನ್ನಡದ ಬರೆದಿದ್ದಾನೆ. ಗಜಾಷ್ಟಕವನ್ನು 2ನೇ ಶಿವಮಾಧವನು ಕನ್ನಡದಲ್ಲಿ ಬರೆದಿದ್ದಾನೆ. ಕವಿ ಹೇಮಸೇನನು ರಾಘವ ಪಾಂಡವೀಯವನ್ನು ರಚಿಸಿದ್ದಾನೆ ಸ್ನೇಹಿತರೆ. ವಾದಿಭ ಸಿಂಹನು ಗದ್ಯ ಚಿಂತಾಮಣಿ ಮತ್ತು ಶಾದ್ರ ಚೂಡಾಮಣಿಯನ್ನು ಮತ್ತು ನೇಮಿಚಂದ್ರನು ದ್ರವ್ಯಸಾರ ಸಂಗ್ರಹವನ್ನು ಬರೆದಿದ್ದಾರೆ ಸ್ನೇಹಿತರೆ. ಅಲ್ಲಿಗೆ ಗಂಗರ ಪ್ರಮುಖ ಪಾಯಿಂಟ್ಸ್ಗಳು ಮುಗಿದವು ಸ್ನೇಹಿತರೆ. ನೆಕ್ಸ್ಟು ಬಾದಾಮಿಯ ಚಾಲುಕ್ಯರು. ರಾಜ ಜಯಸಿಂಹನು ಈ ವಂಶದ ಸ್ಥಾಪಕ. ಬಾದಾಮಿ ವಾತಾಪಿ ಅವರ ಪ್ರಾಚೀನ ಹೆಸರು. ಇವರ ರಾಜಧಾನಿ ಆಗಿತ್ತು ಸ್ನೇಹಿತರೆ. ವರಹ ಇವರ ರಾಜ್ಯ ಲಾಂಛನ ಸ್ನೇಹಿತರೆ. ಆಮೇಲೆ ಚಾಲುಕ್ಯರು ಮಾನವ್ಯ ಗೋತ್ರಕ್ಕೆ ಸೇರಿದ ಹರಿತ್ರಿ ಪುತ್ರರೆಂದು ಶಾಸನಗಳಲ್ಲಿ ಕರೆದುಕೊಂಡಿದ್ದಾರೆ ಸ್ನೇಹಿತರೆ. 1ನೇ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ ಸ್ನೇಹಿತರೆ. 1ನೇ ಪುಲಿಕೇಶಿಯು ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ ಅಂದರೆ ನಿಜವಾದ ಸ್ಥಾಪಕ ಅಂದರೆ 1ನೇ ಪುಲಿಕೇಶಿ ಅಂತ ಹೇಳ್ತೀವಿ ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿ ಸಾಮಾನ್ಯ ಶಕ 609-642 ಇವರ ಪ್ರಸಿದ್ಧ ದೊರೆ ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿಯು ಬಗ್ಗೆ ಹುಯೆನ್ಸಾಂಗನ ಸಿಯುವಿಕೆ ಮತ್ತು ಬಾಣಭಟ್ಟನ ಹರ್ಷಚರಿತೆ, ಐಹೊಳೆ ಶಲಶಾಸನ ಮಾಹಿತಿಯನ್ನು ನೀಡುತ್ತವೆ ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿಯು ಪ್ರಾಪ್ತ ವಯಸ್ಸಿಗೆ ಬಂದರೂ ಮಂಗಳೇಶ ಅವನ ಚಿಕ್ಕಪ್ಪ ಇವನು ಸ್ನೇಹಿತರೆ ಅಧಿಕಾರವನ್ನು ಅವನಿಗೆ ಹಸ್ತಾಂತರ ಮಾಡದೇ ಇದ್ದಾಗ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡಿದನು ಸ್ನೇಹಿತರೆ ಮಂಗಳೇಶನು. ಇದರಿಂದ ಕೆರಳಿದ ಇಮ್ಮಡಿ ಪುಲಿಕೇಶಿಯು ಮಂಗಳೇಶನನ್ನು ಎಳಪಟ್ಟು ಸಿಂಬಿಗೆ ಯುದ್ಧದಲ್ಲಿ ಕೊಂದು ಸಾಮಾನ್ಯ ಶಕ 609ರಲ್ಲಿ ಸಿಂಹಾಸನವೇರಿದನಂತ ತಿಳಿದು ಬಂದಿದೆ ಸ್ನೇಹಿತರೆ. ನರ್ಮದಾ ನದಿ ಯುದ್ಧದಲ್ಲಿ ಸ್ನೇಹಿತರೆ ಅಲ್ಲೇ ಇದನ್ನು ಓದಿದ್ದೇವೆ ವರ್ಧನ ಸಾಮ್ರಾಜ್ಯದಲ್ಲಿ. ನರ್ಮದಾ ನದಿ ಯುದ್ಧದಲ್ಲಿ ಸಾಮಾನ್ಯ ಶಕ 634ರಲ್ಲಿ ಹರ್ಷವರ್ಧನನ್ನು ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ಯುದ್ಧ ನಡೀತು ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿ ಗೆದ್ದು ಇದರಿಂದ ಪುಲಿಕೇಶಿಯು ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು ಸ್ನೇಹಿತರೆ. ಮತ್ತು ದಕ್ಷಿಣ ಪಥೇಶ್ವರ ತ್ರಿಸಾಗರಗಳಿಂದ ವೃತ್ತದ ಪ್ರದೇಶದ ಅಧಿಪತಿ ಎಂಬ ಬಿರುದಾಂಕಿತನಾದನು ಸ್ನೇಹಿತರೆ. ಮತ್ತು ಇಮ್ಮಡಿ ಪುಲಿಕೇಶಿಯು ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನನ್ನು ಮತ್ತು ವೆಂಗಿ ಮತ್ತು ಜಯಸಿಂಹನನ್ನು ಗುಜರಾತ್ ಪ್ರಾಂತದ ಅಧಿಕಾರಿಗಳನ್ನಾಗಿ ನೇಮಿಸಿದನು. ಇವರು ವೆಂಗಿಯ ಚಾಲುಕ್ಯರು ಎಂದು ಹೆಸರಿನಲ್ಲಿ ಸುಮಾರು 5 ಶತಮಾನಗಳ ಕಾಲ ರಾಜ್ಯಭಾರ ನಡೆಸಿದರು ಸ್ನೇಹಿತರೆ. ಮುಂದೆ ನಡೆಸಿದರು. ಹುಯೆನ್ಸಾಂಗನು ಚಾಲುಕ್ಯ ರಾಜಧಾನಿಗೆ ಭೇಟಿ ನೀಡಿದ್ದನು ಸ್ನೇಹಿತರೆ. ಹುಯೆನ್ಸಾಂಗ ಕೂಡ ಚಾಲುಕ್ಯರ ರಾಜಧಾನಿ ಬಾದಾಮಿಗೆ ಭೇಟಿ ನೀಡಿದ್ದನು ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿಯು ಪರ್ಷಿಯನ್ ದೊರೆಯಾದ ಇಮ್ಮಡಿ ಖುಸ್ರುವಿನೊಡನೆ ರಾಯಭಾರಿ ಸಂಬಂಧಗಳನ್ನು ಹೊಂದಿದ್ದನೆಂದು ಅರಬ್ ಇತಿಹಾಸಕಾರರು ತಿಳಿಸುತ್ತಾರೆ ಸ್ನೇಹಿತರೆ. ಪುಲಿಕೇಶಿಯು ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನನ್ನು ಪುಲ್ಲೆಲೂರು ಎಂಬಲ್ಲಿ ಸೋಲಿಸಿದನು ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿಯು ಕೊನೆಯ ದಿನಗಳಲ್ಲಿ ಪಲ್ಲವ ದೊರೆ 1ನೇ ನರಸಿಂಹವರ್ಮನಿಂದ ಸಾಮಾನ್ಯ ಶಕ 642ರಲ್ಲಿ ಸೋತನು ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿಯು ಪೆರಿಯಲ್, ಮಣಿಮಂಗಲ್ ಮತ್ತು ಸೂರಮಾರ ಕದನಗಳಲ್ಲಿ ಸೋತನು ಸ್ನೇಹಿತರೆ ಇವನು ಇಮ್ಮಡಿ ಪುಲಿಕೇಶಿ. ಅಲ್ಲಿಗೆ ಇಮ್ಮಡಿ ಪುಲಿಕೇಶಿಯು ಹತನಾದನು ಅಂತಂದು ತಿಳಿಯುತ್ತದೆ ಸ್ನೇಹಿತರೆ. ಆ ಯುದ್ಧದಲ್ಲೇ 1ನೇ ನರಸಿಂಹವರ್ಮನು ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿ ಕೊಂಡಾನ್ ಎಂಬ ಬಿರುದನ್ನು ಧರಿಸಿದನು ಸ್ನೇಹಿತರೆ ಪಡೆದನು. 12 ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದ ಬಾದಾಮಿಯನ್ನು ಇಮ್ಮಡಿ ಪುಲಿಕೇಶಿಯ ಮಗನಾದ 1ನೇ ವಿಕ್ರಮಾದಿತ್ಯನು ತನ್ನ ವಶಕ್ಕೆ ಪುನಃ ಪಡೆದನು ಸ್ನೇಹಿತರೆ.
ಚಾಲುಕ್ಯರ ಕಡೆಯ ದೊರೆ ಕೀರ್ತಿವರ್ಮನ ಕಾಲದಲ್ಲಿ ರಾಷ್ಟ್ರಕೂಟರು ಈ ಸಾಮ್ರಾಜ್ಯವನ್ನು ಆಕ್ರಮಿಸಿದರು ಸ್ನೇಹಿತರೆ. ಅಂದರೆ ಕೊನೆಯ ದೊರೆ ಯಾರು ಬಾದಾಮಿ ಚಾಲುಕ್ಯರು ಅಂದರೆ ಕೀರ್ತಿವರ್ಮ ಅಂತ ಸ್ನೇಹಿತರೆ. ಇದು ಕ್ವಶನ್ ಕೂಡ ಆಗಿದೆ. ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು, ಈ ದೇಶಕ್ಕೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಇವರೇ ಸ್ನೇಹಿತರೆ, ಬಾದಾಮಿ ಚಾಲುಕ್ಯರು. ಈ ಕಾಲದ ಕಾವ್ಯದಲ್ಲಿ, ಅವರ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆ ಆಯಿತು ಸ್ನೇಹಿತರೆ. ಬಾದಾಮಿಯ ಕಪ್ಪೆ ಅರೆಪಟ್ಟಣ ಶಾಸನದ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡು ಬರುತ್ತದೆ ಸ್ನೇಹಿತರೆ. ಎರಡನೇ ಪುಲಿಕೇಶಿಯ ಸೊಸೆಯಾದ ವಿಜ್ಜಕ್ಕ ಎಂಬ ಕವಯಿತ್ರಿಯು ಬರೆದ ಕೌಮುದಿ ಮಹೋತ್ಸವ ಮತ್ತು ಶಿವಭಟ್ಟಾರಕನ ಹರಪಾರ್ವತಿಯ ಮುಖ್ಯವಾದ ಸಂಸ್ಕೃತ ನಾಟಕವಾಗಿದೆ ಸ್ನೇಹಿತರೆ. ಎರಡನೇ ಪುಲಿಕೇಶಿಯ ಆಸ್ಥಾನ ಕವಿ ಕೀರ್ತಿವರ್ಮ ಐಹೊಳೆ ಶಾಸನ ರಚಿಸಿದ್ದನು ಸ್ನೇಹಿತರೆ. ಇದರಿಂದನೇ ನಮಗೆ ನರ್ಮದಾ ನದಿ ಕಾಳಗ ಬಗ್ಗೆ ತಿಳಿದು ಬರುತ್ತದೆ ಸ್ನೇಹಿತರೆ. ಮತ್ತು ಉತ್ತರದ ನಗರ ಶೈಲಿ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳನ್ನು ಅನುಸರಿಸಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು ಸ್ನೇಹಿತರೆ ಬಾದಾಮಿ ಚಾಲುಕ್ಯರು. ಇದನ್ನು ವೇಸರ ಶೈಲಿ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಎರಡೂ ಶೈಲಿಗಳ ನಡುವಣವನ್ನು ವೇಸರ ಶೈಲಿ ಎಂದು ಕರೆದಿದ್ದಾರೆ ಸ್ನೇಹಿತರೆ. ಪಾರ್ಸಿ ಬ್ರೌನ್ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದಿದ್ದಾರೆ ಸ್ನೇಹಿತರೆ. ಗುಹಾಂತರ ದೇವಾಲಯಗಳು ಇಂಪಾರ್ಟೆಂಟ್ ಸ್ನೇಹಿತರೆ, ಇವು ಕ್ವಶನ್ ಭಾಳ ಇದ್ದಾವೆ. ಗುಹಾಂತರ ದೇವಾಲಯ 4 ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಬಾದಾಮಿ ಚಾಲುಕ್ಯರು. ಮೊದಲನೇ ಗುಹೆ ಶೈವ ಧರ್ಮಕ್ಕೆ ಸೇರಿದೆ ಸ್ನೇಹಿತರೆ. ಇಲ್ಲಿ ಅರ್ಧನಾರೀಶ್ವರ ಮತ್ತು ನಟರಾಜನ ಶಿಲ್ಪಗಳು ಆಕರ್ಷಣೀಯವಾಗಿವೆ ಸ್ನೇಹಿತರೆ. 2 ಮತ್ತು 3ನೇ ಗುಹೆಗಳು ವೈಷ್ಣವ ಧರ್ಮಕ್ಕೆ ಸೇರಿವೆ ಸ್ನೇಹಿತರೆ. ಇವು ಎರಡನೇ ಗುಹಾಲಯದಲ್ಲಿರುವ ವರಾಹ ಮತ್ತು ವಾಮನ ಉಬ್ಬು ಶಿಲ್ಪಗಳು ಗಮನಾರ್ಹವಾಗಿದೆ ಸ್ನೇಹಿತರೆ. 3ನೇ ಗುಹೆಯು ಎಲ್ಲವುಗಳಿಗಿಂತ ದೊಡ್ಡದು ಸ್ನೇಹಿತರೆ. ಈ ಗುಹೆಯನ್ನು ಮಂಗಳೇಶನು ಕೆತ್ತಿಸಿದನು ಸ್ನೇಹಿತರೆ. ಈ ಗುಹಾಲಯದಲ್ಲಿರುವ ಭೂದೇವಿ ಶೇಷನ ಮೇಲೆ ಕುಳಿತಂತಿರುವ ವಿಷ್ಣು ಹಾಗೂ ನರಸಿಂಹ ಮತ್ತು ವಾಮನ, ಬಲರಾಮ, ಹರಿಹರ ಶಿಲ್ಪಗಳು ಇವೆ ಸ್ನೇಹಿತರೆ. 4ನೇ ಗುಹೆ ಎಲ್ಲವುಗಳಿಂತ ಚಿಕ್ಕದು ಸ್ನೇಹಿತರೆ. ಇದು ಜೈನ ಗುಹೆ ಆಗಿದೆ ಸ್ನೇಹಿತರೆ. ಪಟ್ಟದಕಲ್ಲು ಪ್ರಾಚೀನ ಹೆಸರು ಕಿಶುವಳಲು ಸ್ನೇಹಿತರೆ. ಇವೇನು 4 ಗುಹೆಗಳು ಇದಾವಲ್ಲ ಸ್ನೇಹಿತರೆ, ಒಂದೇ ಕಲ್ಲಿನಲ್ಲಿ ಒಂದು ಗುಡ್ಡ, ದೊಡ್ಡ ಗುಡ್ಡ, ಆ ಕಲ್ಲಿನಲ್ಲೇ ಅವರು ಕಿತ್ಕೊಂತ ಹೋಗಿದ್ದಾರೆ ಸ್ನೇಹಿತರೆ. ಅವನ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಹೋಗಿದ್ದಾರೆ. ಅಲ್ಲಿಗೆ ಬಾದಾಮಿ ಚಾಲುಕ್ಯರು ಪ್ರಮುಖವಾದ ಟೆಸ್ಟ್ ನೋಟ್ಸ್ ಮುಗಿತು ಸ್ನೇಹಿತರೆ. ನೆಕ್ಸ್ಟು ಕಂಚಿಯ ಪಲ್ಲವರು ಸ್ವಲ್ಪ ಇದೆ. ಕಂಚಿಯ ಪಲ್ಲವರು ತಮಿಳುನಾಡಿನ ಪ್ರಥಮ ರಾಜರುಗಳು ಸ್ನೇಹಿತರೆ. ಶಿವಸ್ಕಂದವರ್ಮನು ಪಲ್ಲವರ ಸ್ಥಾಪಕ ಸ್ನೇಹಿತರೆ. ಶಿವಸ್ಕಂದವರ್ಮನು ಕಂಚಿ ಇವರ ರಾಜಧಾನಿ ಇತ್ತು ಸ್ನೇಹಿತರೆ. 1ನೇ ನರಸಿಂಹವರ್ಮನು ಪಲ್ಲವ ರಾಜರುಗಳಲ್ಲಿ ಪ್ರಸಿದ್ಧ ದೊರೆ ಸ್ನೇಹಿತರೆ. ಮಹಾಮಲ್ಲ ಮತ್ತು ವಾತಾಪಿಕೊಂಡ ಎಂಬ ಬಿರುದುಗಳು ಇದ್ದವು ಸ್ನೇಹಿತರೆ ಇವನಿಗೆ. ನಮ್ಮ ಕಡೆ ಉಮೇಶ್ ಕೂಡ ಕಂಚಿಯನ್ನು ಭೇಟಿ ನೀಡಿದ್ದನು ಸ್ನೇಹಿತರೆ. 1ನೇ ನರಸಿಂಹವರ್ಮನು ಒಂದು ನಗರವನ್ನು ನಿರ್ಮಿಸಿದನು ಸ್ನೇಹಿತರೆ. ಅದಕ್ಕೆ ಮಹಾಬಲಿಪುರಂ ಎಂಬ ಹೆಸರನ್ನು ಇಟ್ಟನು. ನಂದಿ ಅವರ ರಾಜ್ಯ ಲಾಂಛನವಾಯಿತು ಸ್ನೇಹಿತರೆ. ಕಂಚಿಯನ್ನು ದೇವಾಲಯಗಳ ನಗರ ಎಂದು ಕರೆದಿದ್ದಾರೆ ಸ್ನೇಹಿತರೆ. ನಾನು ಕಂಚಿಗೆ ಭೇಟಿ ನೀಡಿದ್ದೆ. ಶಿವ ದೇವಾಲಯ, ವಿಷ್ಣು ದೇವಾಲಯ, ಕಾಮಾಕ್ಷಿ ದೇವಾಲಯಕ್ಕೆ ಹೋಗಿದ್ದೆ. ಅವು ಅತ್ಯಂತ ಭಯಂಕರ ಇದ್ದಾವೆ ದೇವಸ್ಥಾನ. ಶಿವ ದೇವಾಲಯ ಅಂತೂ ಅತ್ಯಂತ ದೊಡ್ಡ ದೇವಾಲಯ ಅಂದ್ಕೊಂಡೆ ಸ್ನೇಹಿತರೆ ನಾನು ನೋಡಿದ ಹಾಗೆ. ಪಲ್ಲವರ ಆಸ್ಥಾನದಲ್ಲಿದ್ದ ಕವಿಗಳು ಬಾರಾವಿಯು ಕೀರ್ತಾರ್ಜುನೀಯ ಹಾಗೂ ದಾಂಡಿಯು ದಶಕುಮಾರ ಚರಿತೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಸ್ನೇಹಿತರೆ. ರಾಜ ಮಹೇಂದ್ರವರ್ಮನು ಸ್ವತಃ ವಿದ್ವಾಂಸನಾಗಿ ಕವಿಯಾಗಿದ್ದು ಮತವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನು ಮತ್ತು ಭಗವದ್ದುಜ್ಜಕ ಗ್ರಂಥವನ್ನು ರಚಿಸಿದ್ದಾನೆ ಸ್ನೇಹಿತರೆ. ಯಾರು? ರಾಜ ಮಹೇಂದ್ರವರ್ಮನು. ಇಷ್ಟು ಪಲ್ಲವರ ಬಗ್ಗೆ ಮಾಹಿತಿ ಸ್ನೇಹಿತರೆ. ಇವು ಏನಿದ್ರು ನಾನು ಪಾಯಿಂಟ್ಸ್ ಮಾಡಿರೋದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಸೆಕೆಂಡ್ PUC ಮತ್ತು ನಮ್ಮ ರಾಜ್ಯ ಸರ್ಕಾರದ ಟೆಕ್ಸ್ಟ್ ಬುಕ್ ಆದಂಥ ಸಮಾಜ ವಿಜ್ಞಾನ ಬುಕ್ದಿಂದ ಮಾಡಿದ್ದೇನೆ ಸ್ನೇಹಿತರೆ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ಅಂತ ಕೇಳಿಕೊಳ್ಳುತ್ತಾ. ಥ್ಯಾಂಕ್ ಯು ಸ್ನೇಹಿತರೆ.